ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗ ಅಂತ ಅಂದ್ರೆ ಸಾಕಷ್ಟು ಹಿಂದುಳಿದಂತ ಕ್ಷೇತ್ರ, ಹಲವಾರು ಉದ್ಯೋಗವನ್ನ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡೋದಿಲ್ಲ. ಅಭಿವೃದ್ಧಿ ಅಂತ ಬಂದಾಗ ತುಂಬಾ ಕೇರ್ಲೆಸ್ ಮಾಡುತ್ತೆ ಸರ್ಕಾರ ಅನ್ನೋದು ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಸೊ ಇದೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸರ್ಕಾರದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಹಿ ಸುದ್ದಿ ಕೊಟ್ಟ ಡಿಕೆ ಸರ್ಕಾರ. ಉದ್ಯೋಗಕ್ಕಾಗಿ ಕಾದು ಕುಂತವರಿಗೆ ಸರ್ಕಾರದಿಂದ ಬಂಪರ್ ಗಿಫ್ಟ್. ಡೋಂಟ್ ವರಿ, ಉದ್ಯೋಗದ ಚಿಂತೆ ಮರೆತು ಆರಾಮಾಗಿರಿ. ಕಲ್ಯಾಣ ಭಾಗಕ್ಕೆ ಉದ್ಯೋಗ ಪರ್ವ ಎಂದ ಗೃಹ ಇಲಾಖೆ ಸಚಿವ. ಅದೀಗ ಕಲ್ಯಾಣ ಕರ್ನಾಟಕದಲ್ಲಿ 32,177 ಹುದ್ದೆ ನೇಮಕ. ಕಲಬುರಗಿಗೆ ಸಿಲ್ಕ್ ಪಾರ್ಕ್ ಹಾಗೂ ಸ್ಮಾರ್ಟ್ ಸಿಟಿ ಭಾಗ್ಯ ಲಭಿಸಿ ಹಲವು ಯೋಜನೆ ಘೋಷಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದೀಗ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಉದ್ಯೋಗದ ಚಿಂತೆ ಮರೆತು ಬಿಡಿ, ಉದ್ಯೋಗ ಇಲ್ಲ ಅಂತ ಯುವಕರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಅನ್ನ ಸರ್ಕಾರ ಕೊಡೋದಕ್ಕೆ ರೆಡಿಯಾಗಿದೆ. ಇದೀಗ ಕಲ್ಯಾಣ ಕರ್ನಾಟಕದಲ್ಲಿ 32,177 ಹುದ್ದೆ ನೇಮಕ. ಕಲಬುರಗಿಗೆ ಸಿಲ್ಕ್ ಪಾರ್ಕ್ ಹಾಗೂ ಸ್ಮಾರ್ಟ್ ಸಿಟಿ ಭಾಗ್ಯ ಲಭಿಸಿದೆ. ಈ ಹಿಂದೆನೂ ಪ್ರಿಯಾಂಕ್ ಖರ್ಗೆ ಸಚಿವರಾದಂಥ ಸಂದರ್ಭದಲ್ಲಿ ಅಂದ್ರೆ ನಿಮ್ಮ ಕ್ಷೇತ್ರಕ್ಕೆ ನೀವು ಏನು ಮಾಡಿದ್ದೀರಿ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಹಲವಾರು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇತ್ತು. ಯಾವಾಗ ಮಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಏನು ಸ್ಟೇಟ್ಮೆಂಟ್ ಪಾಸ್ ಆಗುತ್ತೆ ಅಲ್ವಾ, ಅಂತ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದೀರಿ ಮೊದಲು ಅದ್ರ ಬಗ್ಗೆ ಹೇಳ್ರಿ. ನಿಮ್ಮ ಭಾಗದ ಜನತೆಗೆ ಉದ್ಯೋಗದಲ್ಲಿ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು, ಯಾವ ರೀತಿಯಾದಂಥ ವ್ಯವಸ್ಥೆನ ಕಲ್ಪಿಸಿಕೊಡ್ತಾ ಇದ್ದೀರಿ, ಅಭಿವೃದ್ಧಿ ಅನ್ನೋದು ಎಲ್ಲಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗಿತ್ತು. ಬಟ್ ಇದೀಗ ಈ ಮುಖಾಂತರ ವಿಪಕ್ಷಗಳಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಕಲ್ಯಾಣಕ್ಕೆ ಬಂಪರ್ ಗಿಫ್ಟ್ ಲಭಿಸಿದೆ. ಒಂದಲ್ಲ ಎರಡಲ್ಲ 10 ಹಲವು ಯೋಜನೆಗಳ ಭಾಗ್ಯ. ಹಾಗಾದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಏನೆಲ್ಲ ಭಾಗ್ಯಗಳು ಒದಗಿ ಬರ್ತಾ ಇದೆ? ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ಓದಲು ವಸತಿ ಸೌಲಭ್ಯ ಸಿಗ್ತಾ ಇದೆ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲ್ ನಿರ್ಮಾಣ ಸಿದ್ಧತೆ. ಬುದ್ಧ ಅಕಾಡೆಮಿ ವಿದ್ಯಾರ್ಥಿಗಳ ಬೇಡಿಕೆಯಂತೆ ವಸತಿಯನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಡ್ರಗ್ಸ್ ಮುಕ್ತಗೊಳಿಸಲು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅನ್ನುವಂಥ ಯೋಜನೆ. ಎಲ್ಲರೂ ಕೈ ಜೋಡಿಸಬೇಕು ಎಂದ ಗೃಹ ಸಚಿವ ಪ್ರಿಯಾಂಕ್. ಕಲ್ಯಾಣದಲ್ಲಿ ಉದ್ಯೋಗ ಪರ್ವ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 32,177 ಜನರಿಗೆ ಉದ್ಯೋಗ ನೀಡುವಂತಹ ಭರವಸೆ. ಬಲಿಷ್ಠ ಯುವ ಕರ್ನಾಟಕದ ನಿರ್ಮಾಣಕ್ಕೆ ಸಂಕಲ್ಪವನ್ನ ತೊಟ್ಟಿದೆ ಸರ್ಕಾರ. ಹೀಗಾಗಿ ಉದ್ಯೋಗ ಆಧಾರಿತ ಕೌಶಲ್ಯಕ್ಕೆ ಸಿಲ್ಕ್ ಪಾರ್ಕ್ ಸ್ಥಾಪನೆಗೆ ಮುಂದಾಗಿದೆ. ಇನ್ನು ಅದರ ಜೊತೆಗೆ ಕಲಬುರಗಿಯ ವಿಭಾಗದಲ್ಲಿಯೇ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಒಂದಿಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದೆ. ಕೌಶಲ್ಯ ಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ ವಿನಿಯೋಗ. ಇದರಿಂದ ಆ ಭಾಗದಲ್ಲಿ ಏನೆಲ್ಲ ಮಾಡಬಹುದು? ರೈತರಿಗೆ 3 ವರ್ಷದಲ್ಲಿ 3,000 ಕೋಟಿ ರೂಪಾಯಿ ಪರಿಹಾರವನ್ನು ಒದಗಿಸುವುದಾಗಿ ಭರವಸೆಯನ್ನ ಕೊಟ್ಟಿದೆ. ಹಳ್ಳಿಯಲ್ಲಿ 25 ಕೋಟಿ ರೂಪಾಯಿಯ ಸೋಲಾರ್ ಮೈಕ್ರೋ ಗ್ರಿಡ್ ಸ್ಥಾಪನೆಗೆ ಮುಂದಾಗಿದೆ ಸರ್ಕಾರ. ರಾಜ್ಯಾದ್ಯಂತ 72,186 ಹುದ್ದೆ ಭರ್ತಿ ಪ್ರಕ್ರಿಯೆ ಶುರುವಾಗಿದೆ. ಇದರಲ್ಲಿ 32,177 ಜನರಿಗೆ, ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಬಲಿಷ್ಠ ಯುವ ಕರ್ನಾಟಕದ ನಿರ್ಮಾಣದ ಸಂಕಲ್ಪ. ಸೊ ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಮತ್ತೊಂದು ವಿಚಾರಕ್ಕೆ ಅಂತ ಅಂದ್ರೆ ಡ್ರಗ್ಸ್ ಮುಕ್ತಗೊಳಿಸಲು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅನ್ನುವಂಥ ಯೋಜನೆ. ನಿಜಕ್ಕೂ ಈ ಯೋಜನೆಯು ಕೂಡ ತಂಬಾಕು ಮುಕ್ತ, ವ್ಯಸನ ಮುಕ್ತ ಒಂದು ಕರ್ನಾಟಕ ಮಾಡಬೇಕು ಅನ್ನುವಂಥ ಈ ಒಂದು ನಿರ್ಧಾರ. ಸೊ ಇದು ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಯುವಕರು ಎಷ್ಟರ ಮಟ್ಟಿಗೆ ಇವಾಗಿನ ಪೀಳಿಗೆಯಿಂದ ಹಿಡ್ಕೊಂಡು ಕೂಡ ಎಷ್ಟು ಮಟ್ಟಿಗೆ ಅವಲಂಬಿತರಾಗಿದ್ದಾರೆ, ಎಷ್ಟು ಮಟ್ಟಿಗೆ ಡಿಪೆಂಡ್ಸ್ ಆಗಿದ್ದಾರೆ ಅಂತ ಅಂದರೆ ಈ ವ್ಯಸನಗಳಿಗೆ ವ್ಯಸನಗಳಿಗೆ ಅಲ್ಲಿ ಮಾರು ಹೋಗ್ತಾ ಇದ್ದಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ವಯಸ್ಸು ಕೂಡ ಇಲ್ಲಿ ಪರಿಗಣಿಸಲಾಗ್ತಾ ಇಲ್ಲ. ಆ ರೀತಿಯಲ್ಲಿ ಎಲ್ಲರೂ ಕೂಡ ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಅದು ಒಂದು ಯೋಜನೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾಗಿ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಇದ್ರ ಬಗ್ಗೆ
ಅಂದರೆ ಒಂದಿಷ್ಟು ಒಲವನ್ನು ತೋರಿಸಿರ್ತಾರೆ, ಅಲ್ಲಿ ಮಾತನಾಡಿರುವಂಥದ್ದು ಮನವಿ ಬೇಡಿಕೆಗಳನ್ನು ಇಡುವಂಥದ್ದು ಎಲ್ಲವೂ ಕೂಡ ಇದರಲ್ಲಿ ಆಗಿರುತ್ತೆ. ಸೊ ಹಾಗಾಗಿ ಮತ್ತೊಂದು ಕಲಬುರಗಿ ಅಂತ ಅಂದರೆ ಅವರ ಕ್ಷೇತ್ರ. ಸೊ ಹಾಗಾಗಿ ಇದೀಗ ಒಂದಿಷ್ಟು ಪ್ರಾತಿನಿಧ್ಯವನ್ನು ಕೊಡಬೇಕು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ.